ನಮಸ್ಕಾರ ವೀಕ್ಷಕರೇ, ನಾನು ಶರಣ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಕೆಮಿಕಲ್ ಫ್ರೀ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಭಾಗದಲ್ಲಿ ಹೇರಳವಾಗಿ ದೊರೆಯುವ ಇದು ಸೀತಾಫಲ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ಸೀತಾಫಲ ಹಣ್ಣಿನ ಗಿಡ. ಇದು ನಮ್ಮ ಸೈಡ್ ಜಾಸ್ತಿ ಬೆಳೀತದೆ ರೀ. ಇದಕ್ಕೆ ಯಾವುದೇ ಹೆಚ್ಚಿಗೆ ನೀರು ಬೇಕಾಗಿಲ್ಲ, ಗೊಬ್ಬರ ಬೇಕಾಗಿಲ್ಲ. ಇದು ಒಂಥರ ಜಂಗ್ಲಿ ಗಿಡ. ಇದು ಎಲ್ಲಿ ಬೇಕಾದಲ್ಲಿ ಬೆಳೀತದೆ. ಬೆಳೆದು ವರ್ಷಕ್ಕೊಂದ್ಸಲ ಹಣ್ಣು ಕೊಡ್ತದೆ. ಅದು ಹಣ್ಣು ಕೊಡೋ ಟೈಮ್ ದಸರಾ ಟೈಮಿಗೆ ಕೊಡ್ತದೆ. ಸೆಪ್ಟೆಂಬರಿಂದ ಅಕ್ಟೋಬರ್ ಟೈಮಿಗೆ ಇದು ಹಣ್ಣು ಕೊಡ್ತದೆ. ಈ ಹಣ್ಣು ಈ ಥರ ಇರ್ತದೆ ನೋಡಿರಿ. ಸೀತಾಫಲ ಹಣ್ಣಿನ ಗಿಡ. ಇದು ಜಾಸ್ತಿ ದೊಡ್ಡದೇನಿರಲ್ಲ, ಅಷ್ಟೇ ಒಂದು 8ರಿಂದ 10 ಫೀಟ್ವರೆಗೆ ಅಷ್ಟೇ ಇರ್ತದೆ. ಇದು ಒಂದು ಗಿಡಗಿತ್ತ ಪೊದೆ ಅನ್ಬೋದು ಇದಕ್ಕೆ. ಇದು ಹಣ್ಣು ನೋಡ್ರಿ. ಇದು ಈಗ ಪ್ರೆಸೆಂಟ್ ಇದು ಕಣ್ಣು ಬಿಟ್ಟದ. ಇದು ಕಣ್ಣು ಬಿಡೋದಂದ್ರೆ ಏನಪ್ಪ ಅಂದರೆ ಈ ಥರ ಇದು ಕ್ರ್ಯಾಕ್ಸಲ್ಲಿ ಎಲ್ಲೋ ಆಗಿರ್ತಾವೆ. ಇದು ಎಲ್ಲೋ ಆದರೆ ನಾವು ಕಡ್ದು ನಮ್ಮ ಮನೇಲಿ ಇಟ್ಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಹಣ್ಣು ಆಗ್ತದೆ. ಇದೇ ಹಣ್ಣು ನೋಡ್ರಿ. ಈ ಹಣ್ಣು ಕ್ರ್ಯಾಕ್ಸಲ್ಲಿ ಇನ್ನೂ ಎಲ್ಲೋ ಇಲ್ಲ. ಇಲ್ಲೆಲ್ಲ ಇದು ಎಲ್ಲೋ ಇಲ್ಲ ಅಂದರೆ ಇದು ಕಡ್ದು ನಾವು ಒಂದು ವೇಳೆ ಮನೇಲಿ ಇಟ್ಕೊಂಡ್ರೆ ಇದು ಬಾಡಿ ಸತ್ತೋಗ್ಬಿಡ್ತದೆ. ಇದು ಹಣ್ಣು ಪೂರ ಹಣ್ಣಾಗಲ್ಲ. ಇದ್ರ ಬದಲು ನಾವು ಈ ಥರ ಆಗಿದ್ಮೇಲೆ ಕಡ್ಕೊಂಡ್ರೆ, ಈ ಹಣ್ಣಿಗೆ ನಾವು ಕಡ್ಕೊಂಡ್ರೆ ಇದು ನಮ್ಗೆ 2 ದಿನದಲ್ಲಿ ಮನೇಲಿ ಇಟ್ಟಲ್ಲೇ ಹಣ್ಣಾಗ್ಬಿಡುತ್ತೆ. ಇದು ನೋಡಿ, ಇದಕ್ಕಿಂತ ಮುಂಚೆ ಕಡ್ದಿಟ್ಟಿರೋದು. ಈ ಥರ ಇದೆಲ್ಲ ಗಿಡದಲ್ಲೇ ಹಣ್ಣಾಗಿರೋದು. ಇದು ಇದು ಹಣ್ಣು ಒಳಗಡೆ ಈ ಥರ ಇರುತ್ತೆ. ಇದು ವೈಟ್ ಪೋರ್ಷನ್ ಇದೆಲ್ಲ ತಿನ್ಬೋದು. ಇದು ವೈಟ್ ಪೋರ್ಷನ್ ನಾವು ಇದನ್ನು ತಿನ್ಬೋದು. ಇದರಲ್ಲಿ ಬ್ಲ್ಯಾಕ್ ಕಲರ್ ಸೀಡ್ಸ್ ಬರುತ್ತೆ. ಸೀಡ್ಸ್ ಅಂದರೆ ಬೀಜ. ಬ್ಲ್ಯಾಕ್ ಕಲರ್ ಸೀಡ್ಸ್ ಬರ್ತದೆ. ಇದು ಸೀಡು. ಈ ಸೀಡನ್ನು ತಿಂದ್ಬಿಟ್ಟು ಎಲ್ಲೇ ಎಸೆದ್ರೂ ಅಲ್ಲಿ ಗಿಡ ಹೇಳೋ ಚಾನ್ಸಸ್ ಇರ್ತದೆ ಮಳೆಗಾಲದಲ್ಲಿ. ಸೊ ತಿಂದಿದ್ದು ಸೀಡ್ಸು ಹಾಗೆ ಎಸೆದು ಬಿಡಬೇಕು. ಅದು ಮತ್ತು ಗಿಡ ಆಗೋ ಚಾನ್ಸಸ್ ಇರ್ತವೆ. ಗಿಡದಲ್ಲಿ ಹಣ್ಣಾಗಿರೋದ್ರಿಂದ ಭಾಳ ರುಚಿಕರ ಆಗಿದೆ. ಅದು ಈ ಥರ ಇದು ನೋಡಿ. ಇದೆಲ್ಲ ಸೀತಾಫಲ ಗಿಡ. ಇಲ್ಲಿ ಮುಂದೂ ಇದೆ, ಇದನ್ನು ಸೀತಾಫಲ ಗಿಡ. ಇದು ಎಲ್ಲಿ ಬೇಕಾದಲ್ಲೆಲ್ಲ ಬೆಳೀತಾ ಇರುತ್ತೆ. ಹಾಗೆ ಇದೊಂದು ಸೀತಾಫಲ ಗಿಡ. ಒಂದೊಂದು ಗಿಡಕ್ಕೆ 10ರಿಂದ 15 ಕಾಯಿ ಆಗ್ತಾವೆ. ಇಷ್ಟೇ ಗಿಡ ಇದ್ದರೂ ಒಂದು 10-15 ಕಾಯಿ ಆಗ್ತಾವೆ ಇದಕ್ಕೆ.
ಇಲ್ಲೊಂದಿದೆ ಸೀತಾಫಲ ಗಿಡ. ಇಲ್ಲೊಂದಿದೆ ಮತ್ತು ಅಲ್ಲಿ ಮೂಲೆಯಲ್ಲಿ ಅಲ್ಲೊಂದು ಬರುತ್ತೆ. ಇದೊಂದು ಸೀತಾಫಲ ಗಿಡ. ಇದನ್ನು ಸೀತಾಫಲ ಗಿಡ. ಇದು ಸುಮಾರು 5-6 ವರ್ಷದ ಗಿಡ ಇದೆ. ಇದರಲ್ಲೆಲ್ಲ ಹಣ್ಣು ಆಗ್ತಾವೆ. ಎಲ್ಲ ಹಣ್ಣು ಇದರಲ್ಲಿ ಆಗಿರೋದೆಲ್ಲ ಕಿತ್ಕೊಂಡಿದ್ದೀವಿ ಜಾಸ್ತಿ. ಒಂದೊಂದು ಇಲ್ಲೊಂದಿದೆ. ಮತ್ತು ಇಲ್ಲಿದೆ ನೋಡಿ, ಇದೆಲ್ಲ ಸೀತಾಫಲ ಗಿಡನೇ. ಇದು ಇಷ್ಟು ಗಿಡ ಸೀತಾಫಲದ. ಇದು ಸುಮ್ಮನೆ ತಿಂದು ಬೀಜ ಬೀಸಾಕಿರೋ ಗಿಡದಿಂದ ಇವೆಲ್ಲ ಗಿಡ ಹತ್ಕೊಂಡು ಭಾಳಷ್ಟು ಹಣ್ಣು ಕೊಡುತ್ತಿದ್ದು. ಈ ಬೀಜ ಈಗ ಸೀತಾಫಲ ಗಿಡಕ್ಕೆ ಹೆಚ್ಚಿಗೆ ಕೇರ್ ಮಾಡೋದೇನು ಬೇಕಾಗಿಲ್ಲ. ಇದು ಸುಮ್ಮನೆ ನೀರಿಲ್ದರೂ ತಂತಾನೆ ಬೆಳೆಯುತ್ತೆ. ಮಳೆಗಾಲದಲ್ಲಿ ನೀರು ಬರೋದು, ಮಳೆಯಿಂದ ಬರೋದು ನೀರು ತಗೊಂಡೇ ಬೆಳೆಯೋದು ಇದು ಜಾಸ್ತಿ. ಈ ಥರ ನೀವು ಸೀತಾಫಲ ತಿಂದಮೇಲೆ ಅದರ ಬೀಜನ ಒಂದು ಚೆನ್ನಾಗಿರೋ ಜಾಗ ನೋಡಿ ಅದರಲ್ಲಿ ಹಾಕಿಬಿಡಿ. ಅದು ಮುಂದಿನ ಮಳೆಗಾಲ ಅನ್ನೋಷ್ಟಿಗೆ ಅದು ತಂತಾನೆ ಚಿಕ್ಕೊಂಡು ಗಿಡ ಆಗಿಬಿಡ್ತದೆ. ಅದು ಬೀಜದಿಂದ ಗಿಡ ಆಗ್ತದೆ. ಆ ಗಿಡ ಏನಾರ 1 ವರ್ಷದಾಗ ಕಾಯಿ ಕೊಡ್ತದೆ ನಮಗೆ. ಇದೇ ಥರ ನಾವು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.